ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ ಬಂದು ಮದರ್ಸ್ ಡೇ ಆಗಿರೋದ್ರಿಂದ ನಾನು ನಮ್ಮ ಅಮ್ಮಂಗೆ ಏನೋ ಸರ್ಪ್ರೈಸ್ ಮಾಡೋಣ ಅಂತ ಇದ್ದೀನಿ. ಆ ಸರ್ಪ್ರೈಸ್ ಏನಂತ ಗೊತ್ತಾಗ್ಬೇಕಂದ್ರೆ ನನ್ನ ಬ್ಲಾಗ್ ಹೆಂಗ್ ತನಕ. ಸೊ ದಿಸ್ ಆರ್ ದಟ್ ಚಾಲೆಂಜ್ ಅಂತ ಹೇಳಿದೆ. ಆ ದಿಸ್ ಆರ್ ದಟ್ಗೆ ಏನೇನು ಬರೆಯೋಣ, ಅದು ನಂದು ಬಜೆಟ್ ಬೇರೆ ಕಡಿಮೆ. ನಮ್ಮ ಪೂರ್ ಕಿಡ್. ಸೊ ನನ್ನ ಬಜೆಟಲ್ಲಿ ಸ್ವಲ್ಪ ಆದರೂ ಜಾಸ್ತಿ ಖುಷಿ ಪಡಿಸೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ನಮ್ಮ ಅಮ್ಮಂಗೆ ಇದು ಖುಷಿ ಆಗುತ್ತಾ ಇಲ್ವಾ ಅಂತ ನಾನು ಇದನ್ನ ಅಟೆಂಪ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಫಸ್ಟ್ ನಾನು ಅನ್ಕೊಂಡಿರೋದು ಡ್ರೆಸ್ ಆರ್ ಸ್ಯಾರಿ. ಸೊ ಇದೆರಡು ಆಪ್ಷನ್ ನಮ್ಮ ಅಮ್ಮನ ಹತ್ರ ಕೊಡ್ತೀನಿ. ಅವ್ರು ಯಾರು ಚೂಸ್ ಮಾಡ್ತಾರೆ ಅದನ್ನ ನಾನು ಕೊಡಿಸ್ಲೇಬೇಕು. ಆ್ಯಂಡ್ ನೆಕ್ಸ್ಟ್ ಗ್ರಾಸರೀಸ್ ಆ್ಯಂಡ್ ಕಾಸ್ಮೆಟಿಕ್ಸ್. ನಮ್ಮಮ್ಮ ಮನೆಗೆ ತಗೋತಾರ ಇಲ್ಲ ಅವ್ರಿಗೆ ತಗೋತಾರ ಅಂತ ವಿಲ್ ಸಿ. ಆ್ಯಂಡ್ ನೆಕ್ಸ್ಟ್ ಬಂದು ಐಸ್ ಕ್ರೀಮ್ ಆ್ಯಂಡ್ ಜ್ಯೂಸ್. ಸೊ ಇದೇಡ್ರಲ್ಲಿ ಅವ್ರು ಯಾರು ಚೂಸ್ ಮಾಡ್ತಾರೆ ಅದನ್ನು ನಾನು ಕೊಡಿಸ್ತೀನಿ. ವಿಲ್ ಸಿ ಇದು ಹೇಗೆ ವರ್ಕ್ ಆಗುತ್ತೆ, ನಮ್ಮಮ್ಮಂಗೆ ಖುಷಿ ಆಗುತ್ತಾ ಇಲ್ವಾ ಅಂತ ಅಟೆಂಪ್ಟ್ ಮಾಡಿದ್ಮೇಲೆ ನೋಡೋಣ. ಇದೆರಡರಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡು. ನೀನು ಯಾವ ಚೂಸ್ ಮಾಡ್ತೀಯ ಅದನ್ನು ನಾನು ಇವತ್ತು ಕೊಡಿಸ್ತೀನಿ ನಿಂಗೆ. ಏನು ಬಂದಿದೆ? ಅಪ್ಪು ಡ್ರೆಸ್ ಬಂದೈತೆ. ಹಾಗಿದ್ರೆ ಇವತ್ತು ನಾನು ನಿಂಗೆ ಮದರ್ಸ್ ಡೇ ಸ್ಪೆಷಲ್ ಆಗಿ ಡ್ರೆಸ್ ಕೊಡಿಸ್ತೀನಿ. ಬಾ. ಹೌದಾ? ನಿಜ ಕೊಡಿಸ್ತೀಯಾ? ಖಂಡಿತವಾಗ್ಲೂ. ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸೊ ಇವಾಗ ಡ್ರೆಸ್ ಚೂಸ್ ಮಾಡಿದ್ರು. ಎಲ್ಲಿ ತಗೋತೀಯ ಅಂತ ಕೇಳಿದಾಗ ನಮ್ಮಮ್ಮ ಹೇಳಿದೆ ನಾನು ಶಿವ ಟೆಕ್ಸ್ಟೈಲ್ ಕರ್ಕೊಂಡು ಹೋಗು ಅಂತ. ಸೊ ಆಯಿತು, ಅಲ್ಲೇ ಕರ್ಕೊಂಡು ಹೋಗೋಣ ಅಂತ ನಾನು ಅವ್ರನ್ನ ಶಿವ ಟೆಕ್ಸ್ಟೈಲಿಗೆ ಕರ್ಕೊಂಡು ಬಂದೆ. ಆ್ಯಂಡ್ ಈ ಅಂಗಡಿದು ಒಂದು ವಿಶೇಷತೆ ಏನಂತ ಅಂದರೆ ಅವಾಗವಾಗ ಏನಾದರೂ ಒಂದೊಂದು ಆಫರ್ ಆಗ್ತಾ ಇರ್ತಾರೆ. ವರ್ಷ ಪೂರ್ತಿ ಒಂದೊಂದು ಆಫರ್ ಇದ್ದೇ ಇರುತ್ತೆ. ಆ್ಯಂಡ್ ಮೋರ್ ಓವರ್ ಯಾವುದೇ ಡೇ ಬಂದರೂ ಆ ಡೇಗೆ ಒಂದು ಸ್ಪೆಷಲಾಗಿ ಏನಾದರೂ ಒಂಥರ ಅವರು ಕಂಟೆಂಟ್ ಮಾಡಿ ಆಗ್ತಾ ಇರ್ತಾರೆ. ಅದೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ. ಅದಾದಮೇಲೆ ಅಲ್ಲಿ ಡ್ರೆಸ್ ತೊಗೊಂಡ್ಮೇಲೆ ನೆಕ್ಸ್ಟ್ ನಾವು ಹೊಟ್ಟಿದ್ದೆ. ನಾನು ಕೊಟ್ಟಿದ್ದು ದಿಸ್ ಆರ್ ದಟ್ಟಲ್ಲಿ ಐಸ್ ಕ್ರೀಮ್ ಆರ್ ಜ್ಯೂಸ್ ಅಂತ. ನಮ್ಮಮ್ಮ ಸೆಲೆಕ್ಟ್ ಮಾಡಿದ್ದು ಜ್ಯೂಸ್. ಸೊ ನೆಕ್ಸ್ಟ್ ಕರ್ಕೊಂಡೋಗಿದ್ದು ನಾನು ಕೇಶವ್ ಕೂಲ್ ಡ್ರಿಂಕ್ಸ್ಗೆ. ನಮ್ಮ ಕೊಳ್ಳೇಗಾಲದಲ್ಲಿ ಜ್ಯೂಸ್ ಅಂಗಡಿಯಲ್ಲಿ ಚೆನ್ನಾಗಿರೋದು ಅಂತ ಅಂದರೆ ಅದು ಕೇಶವ್. ಆ್ಯಂಡ್ ಹೋಗಿ ಒಂದು 5 ಮಿನಿಟ್ಸಿಗೆ ಅವರು ಪಟ್ ಅಂತ ಬೇಗ ಜ್ಯೂಸ್ ಕೊಡ್ತಾರೆ. ಸೊ ಅಲ್ಲಿ ಕರ್ಕೊಂಡೋದೆ. ನಮ್ಮಮ್ಮ ನನಗೆ ಜಾಸ್ತಿ ಖರ್ಚು ಮಾಡಿಸ್ಬಾರ್ದಂತ ಮೂಸಂಬಿ ಜ್ಯೂಸ್ ತೊಗೊಂಡ್ರು. ಅದನ್ನು ಕುಡ್ಕೊಂಡು ನೆಕ್ಸ್ಟು ನಾವು ಹೋಗಿದ್ದೆ ಬೇಕ್ರಿಗೆ. ಸೊ ಇಲ್ಲಿ ಅವರು ಚೂಸ್ ಮಾಡಿದ್ದು ನಾನು ಆಪ್ಷನ್ ಕೊಟ್ಟಿದ್ದು ಬಂದು ಸ್ವೀಟ್ ಮತ್ತು ಕೇಕ್. ಸೊ ಸ್ವೀಟ್ ಕೇಕ್ ಎರಡು ಆಪ್ಷನಲ್ಲಿ ಅವ್ರು ಚೂಸ್ ಮಾಡಿದ್ದು ಕೇಕ್. ಆ್ಯಂಡ್ ನಮ್ಮನೇಲಿ ಯಾವುದೇ ಕೇಕ್ ಅಷ್ಟು ತಿನ್ನಲ್ಲ, ಅದಕ್ಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ಬೇಡ ಅಂತ ನಾನು 1 ಪೀಸ್ ಕೇಕ್ ತೊಗೊಂಡು ಆ ಪೀಸ್ ಕೇಕ್ಗೆ ಮದರ್ಸ್ ಡೇ ಅಂತ ಬರೀರಿ ಅಂತ ಅವರಿಗೆ ಹೇಳಿ ಬರ್ಸ್ಕೊಂಡು ಕೇಕ್ ತೊಗೊಂಡೆ. ಇನ್ನೇನು ಕೇಕು ಒಂದೇ ಪೀಸ್ ತೊಗೊಂಡಿದ್ದೀನಿ. ಅಟ್ಲೀಸ್ಟ್ ಸ್ವೀಟು ಕೊಡಿಸ್ಬಿಡೋಣ ಅಂತ. ಅದಾದಮೇಲೆ ಇನ್ನೊಂದು ಬೇಕ್ರಿಗೆ ಹೋಗ್ಬಿಟ್ಟು ಅವ್ರ ಫೇವ್ರೆಟ್ ಚಂಪಾಕಲಿ ಕೊಡಿಸ್ದೆ. ಅದಾದಮೇಲೆ ನೆಕ್ಸ್ಟ್ ಆಪ್ಷನ್ ನಾನು ಕೊಟ್ಟಿದ್ದು ಕಾಸ್ಮೆಟಿಕ್ಸ್ ಮತ್ತು ಗ್ರಾಸರೀಸ್. ಸೊ ಇಲ್ಲಿ ಅವ್ರು ಚೂಸ್ ಮಾಡಿದ್ದು ಕಾಸ್ಮೆಟಿಕ್ಸ್ ಅಂದರೆ ಅದು ಇದು ಎಲ್ಲ ಕೊಡಿಸ್ತೀನಿ ಅಂತ ಏನಿಲ್ಲ, ಒಂದು ಬಳೆನೂ ಒಂದು ಸ್ಟಿಕ್ಕರ್ ಕೊಡಿಸ್ದೆ ಅಷ್ಟೇ. ಇದು ತಗೊಂಡು ಅಷ್ಟರಲ್ಲಿ ಟೈಮ್ ಆಗಿತ್ತು. ಓಕೆ ಅಂತ ನಾವು ಮನೆಗೆ ಬಂದು ಕೇಕ್ ಕಟ್ ಮಾಡಿ ಇವತ್ತಿನ ಡೇನ ಎಂಡ್ ಮಾಡಿದ್ವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.